ದಡಲೆಂದು ಒಡೆಯುವ ಸಿಡಿಲಿನ ಗರ್ಜನೆಯ ಮಾಡುತ್ತ ಹಬ್ಬರಸಿ ವೀರಬಪ್ಪ ಎಂಬೆಂದರೆ ಎಣ್ಣೆಯ ಕೊಡತರ ಮಾದ ರೋಸ ಓಸಕ್ಕೆ ಮೇರು ಪರ್ವತಗಳ ಹಾವಿಯಾಗಿ ಹೋದವು. ಮಾತನಾಡಿಸುವ ತಾವುದಾರೋ ದೇವರ ನಾವುದಾರೆಂದರೆ ಸಿಟ್ಟಿನಲ್ಲಿ ದುರ್ವಾಸ, ಜ್ಞಾನದಲ್ಲಿ ವೇದವ್ಯಾಸ, ಕವಚದಲ್ಲಿ ಕಾಳಿದಾಸ, ವಚನ ಸಾಹಿತ್ಯದಲ್ಲಿ ಕನಕದಾಸ, ಪುರಾಣ ಮುನ್ನಗದಗಳ ಬರೆದವನು ಮುಂಡರಿದಾಸ, ವಿದ್ಯೆಗೆ ಅಡಿಗಲ್ಲು ಅಂಬೇಡ್ಕರ್ ದಾಸ, ಪಂಚಾಯತಿ ಎಲೆಕ್ಷನ್ ಅಲ್ಲಿ ಸೋತಿರುವ ಲಕ್ಷಾಂತರ ರೂಪಾಯಿ ಲಾಸ, ನನ್ನ ಹೆಂಡತಿ ಊರಿಗೆ ಬರ್ತೈತೆ ಕುರುಗೋಡ ಕ್ಲಾಸ, ನಾನು ಓದಿರೋದು ಬರೀ 4ನೇ ಕ್ಲಾಸ್ ಪಾಸ, ದಾಸಾನು ದಾಸ ಸಾರಥಿ ನಾನಲ್ಲ ಬೇಡ ದೇವ, ಹೇಳಬೇಕು ತಮ್ಮ ನಾಮಾಂಕಿತವ. ಎಲ್ಲರೂ ಸಾರಥಿ ಚೆನ್ನಾಗಿ ಕೇಳು ಎನ್ನು ನಾಮಾಂಕಿತದ ರೀತಿ. ಅದೇನು ದೇವ? ಅದೇ ಏನೆಂದರೆ ಅದೇನು ದೇವ? ಒಮ್ಮತ್ತಿಬಡಂಬರಿದ ದೊಂಬೆದ್ರಂಬಿಸುವ ಚಾಮರತಿ ಜಯ ಬಾಪು ಬಾಪುರೇ ಮತ್ಕರ ಉತ್ಕರ ವಿಶ್ಲೇಷಣ ತಪ್ಪಾತನು ಹಬ್ಬರ ದಿನದ ಪಾಲನಾರದೆ ಯಾವ ಸಿಂಹರಾಶಿಯದರಿ ನಿರ್ಭಯದಿಂದ ತಮ್ಮ ತಮ್ಮ ವೇಳೆಗೆ ಸೇರಿದರು. ಹೌದು ದೇವ. ಯಾವ ದೊಡ್ಡ ರಾಶಿಗಳನ್ನು ತಡೆಯಲಾರದ ಈ ಪಡವಿ ದಳಕ್ಕೆ ರಾಂಕಿತ ಮುಕುಟ ತಟಗಟ್ಟಿತ ಯಾವ ಸಿಂಹರಾಶಿಯದರಿ ನಿರ್ಭಯದಿಂದ ತಮ್ಮ ತಮ್ಮ ವೇಳೆಗೆ ಸೇರಿದರು. ಜರ್ಜರಾಂಕಿತ ಮುಕುಟ ತಟಗಟ್ಟಿತ ಯಾವ ಜರ್ಜರಾಂಕಿತ ಮುಕುಟ ತಟಗಟ್ಟಿತ ಎಣ್ಣೆಯ ಕಾಲ್ನಡಿಗೆ ಕಂಡು ಯಾವ ಪ್ರಾಣಿ ಪಕ್ಷಿಗಳ ಸೇನಾ ಸಮೂಹ ನಿಲ್ಲಲಾರದೆ ಈ ಎಳೆಗಳು ಸೇರಿಕೊಂಡವ. ಬಾಪು ಬಾಪುರೆ ಎಣ್ಣೆಯ ಹರ್ಪಟಕ್ಕೆ ಸಪ್ತ ಕುಲಾದ್ರಿಗಳ ಎದರಿ ಗಲಿಬಿಲಿಗೊಂಡವ. ಇಂಥ ಮಹತ್ಬಲವಾನ್ವಿತ ಸೂರ ಹಡಿಗಡಿಗೆ ಬೆಳೆದಂತೆ ಜೈ ಬೇರೆ ನೋಡಿದ್ರೆ ಈ ಸಾರಥಿ ಈ ಸಭೆಗೆ ಬಂದ ಕಾರಣವೇನು ದೇವ ಮಹಾನುಭಾವ? ಒಲಿರೇ ಎಲ್ಲ ಈ ಸಾರದೆ ಗಯ ಮಹಾರಾಯ ಕೂತು ನೋಡುವರಿಗೆ ಕಣ್ಣಿಗೆ ಬಲಚಾಯ, ಕಿರೀಟದ ಮೇಲಿರುವುದು ನೋಡು ಮುತ್ತಿನ ತುರಾಯ, ಶ್ರೀ ದುರಮುಂಜಿ ಬಸವೇಶ್ವರರ ನೀಡಿರುವರು ನೋಡು ಹಾಕಿವಾದ ಛಾಯ. ಈ ಸಂಗೊಳ್ಳಿ ಹುಡುಗನ ಹರ್ಪಟದ ಮಾಯ ಎಲ್ಲ ಸಾರದೆ ಈ ಶೃಂಗಾರದಿಂದ ಕಂಗೊಳಿಸುವ ರಂಗ ಮಂಟಪಕ್ಕೆ ಬಂದ ಕಾರಣವೇನೆಂದು ಕೇಳಿದೆಯಾ? ಎಲ್ಲ ಸಾರದೆ ಈ ಶೃಂಗಾರದಿಂದ ಕಂಗೊಳಿಸುವ ರಂಗ ಮಂಟಪಕ್ಕೆ ಬಂದ ಕಾರಣವೇನೆಂದು ಕೇಳಿದೆಯಾ? ಯಾವ ದೇಶದ ರಾಜರುಗಳ ಎಣ್ಣೆಯ ಹರ್ಪಟಕ್ಕೆ ತಮ್ಮ ತಮ್ಮ ರಾಜ್ಯಗಳನ್ನು ಬಿಟ್ಟು ಸುಮ್ಮನೆ ಸಮಯ ಎನ್ನಿ ಮುಷ್ಟಿ ಬಲದಿಂದ ಬುದ್ಧಿ ವಸ್ತು ಬುದ್ಧಿ ಕಲಿಸಿ ಅವರವರ ತಮ್ಮ ಕಾಣಿಕೆಯನ್ನು ಕಸಿದುಕೊಂಡರ ಎಲ್ಲ ಸಾರದೆ ಈ ದಶ ದಿಕ್ಕುಗಳಲ್ಲಿ ಎಣ್ಣೆಯ ಅತಿ ಬಲವಾನ್ವಿತ ವೇಷವನ್ನು ಧರಿಸಿ ದೇಶ ಸಂಚಾರ ಮಾಡಲು ಪರಿಣವಾಯಿತ ಗಂಡಿಯ ಸಾರಥಿ ತಿಳಿದೇ ನಾನು ಬಂದ ಸಂಗತಿ ತಿಳಿಯುವ ಮುಂದೇನು ಸಂಗತಿ? ಸಾರಥಿ ಎನ್ನ ಏಕಾಂತ ಮಂದಿರದ ಎನ್ನ ಮಡದಿಯಾದ ಪತ್ಮಿನಿ ದೇವಿಯನ್ನು ಬರ ಹೇಳ ಬಂದ ನಾವು ಸಾರಥಿ
ಕೇಳೆ ಪ್ರಾಣಕಾಂತೆ. ನೀನು ಹೋಗುತ್ತಿರುವ ಪಯಣವೆಲ್ಲಿಗೆ? ನಾನು ಹೋಗುವ ಪಯಣದ ಸುದ್ದಿ ನಿನಗೆ ಏತಕ್ಕೆ ಬೇಕು ಕಾಂತಿ? ನಿನ್ನ ಸತಿಯ